ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈರ್ ಪಪ್. ಇವತ್ತು ನಾನು ಮೋರ್ಗೆ ಹೋಗಿದ್ದಾಗ ಬೆಳಗ್ಗೆ ಈ ಪ್ಯಾಕೆಟ್ ನೋಡಿದೆ ಫ್ರೆಂಡ್ಸ್. ನನಗೆ ಯಾವಾಗಲೂ ರಾಮೆನ್ ಟ್ರೈ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಇದು ಹಾಟ್ ಆ್ಯಂಡ್ ಸ್ಪೈಸಿ ಅಂತ ಬೇರೆ ಇತ್ತು ಚಿಕನ್ದು. ತೊಗೊಂಡ್ಲೇಬೇಕು ಅಂದ್ಬಿಟ್ಟು ತೊಗೊಂಡೆ. ಸರಿ ನೋಡೋಣ ಏನಿದೆ ಪ್ಯಾಕೆಟ್ ಒಳಗಡೆ ಅಂತ ಕಟ್ ಮಾಡಿ ನೋಡಿದ್ರೆ 2 ಪ್ಯಾಕೆಟು ವಿತ್ ನೂಡಲ್ಸ್ ಇತ್ತು. ಸರಿ ಏನಂತ ನೋಡೋಣ ಅಂದರೆ ಒಂದರಲ್ಲಿ ಪೌಡರ್ ಮಿಕ್ಸ್ ಇತ್ತು, ಇನ್ನೊಂದರಲ್ಲಿ ಸೀಸ್ನಿಂಗ್ ಆಯಿಲ್ ಪೌಡರ್ ಮಿಕ್ಸ್ ಇದು. ಆಮೇಲೆ ನೂಡಲ್ಸ್ ಕೊಟ್ಟಿದ್ರು. ಕ್ವಾಂಟಿಟಿ ಎಲ್ಲ ಜಾಸ್ತಿನೇ ಇತ್ತು ಫ್ರೆಂಡ್ಸ್. ನಂತರ ಇದನ್ನು ಏನು ಮಾಡಬೇಕು ಅಂದರೆ ವಾಟರ್ನ ಬಾಯ್ಲಿಗೆ ಇಟ್ಕೊಂಡು ಸ್ಟಾರ್ಟಿಂಗಲ್ಲೇ ನೂಡಲ್ಸ್ನ ಹಾಕಬಾರ್ದು. ಒಂದು ಸ್ವಲ್ಪ ನೀರು ಬಿಸಿ ಆಗಿದ ತಕ್ಷಣನೇ ಹಾಕ್ಕೊಬೇಕು. ಇದನ್ನು ಹಾಕಿ ಅವಾಗವಾಗ ಅದನ್ನು ಕಲಿಸ್ಬೇಕು. ಏನಕ್ಕೆ ಕಲಿಸ್ಬೇಕು ಅಂದರೆ ಬಿಡಿ ಆಗೋಕ್ಕೆ. ಅದು ನೋಡಿ ಅಲ್ಲಿ ಅಂಟ್ಕೊಂಡಿದೆಯಲ್ಲ ಅದೆಲ್ಲ ಒಂದು ಸ್ವಲ್ಪ ಬಿಡಿ ಮಾಡಿ ಬಿಡಬೇಕು. ಆಗಲೇ ನಮ್ಮದು ನೂಡಲ್ಸ್ ಏನಿದೆ ಬಿಡಿ ಬಿಡಿಯಾಗಿ ಬರೋದು, ಇಲ್ಲಾಂದರೆ ಅಂಟ್ಕೊಂಡು ಸ್ಟಿಕ್ಕಿಯಾಗಿರುತ್ತೆ. ನೋಡಿ ಈ ರೀತಿ ಕಲಸಿ ಅವಾಗವಾಗ ಬಿಡ್ತಾ ಇರಬೇಕು. ಆಮೇಲೆ ನೋಡ್ಕೋಬೇಕು, ಫುಲ್ಲು ಮೆತ್ತಗಾಗಿರಬಾರ್ದು, ಮೀಡಿಯಮಾಗಿ ಬಂದಿರಬೇಕು. ಈ ರೀತಿ ನೋಡಿ ಫ್ರೆಂಡ್ಸ್, ಈ ರೀತಿ ಫುಲ್ ಮೆತ್ತಗಿರಬಾರ್ದು, ಮೀಡಿಯಮ್ ಆಗಿರಬೇಕು. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಕಚ್ಚೋಕ್ಕಾಗತ್ತಾ ಅಂತ. ಆ ರೀತಿ ಇದ್ದರೆ ಓಕೆ. ಅದನ್ನು ನೀರೆಲ್ಲ ತಕ್ಕೊಂಡು ಈಗ ಡ್ರೈನ್ ಮಾಡಿರೋ ಏನು ನೂಡಲ್ಸ್ ಇದೆ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಬನ್ನಿ. ಈ ರೀತಿ ಬೌಲ್ಗೆ ಹಾಕಿದ್ಮೇಲೆ ಅದು 2 ಪ್ಯಾಕೆಟ್ಸ್ ಇದೆಯಲ್ಲ ಅದರಲ್ಲಿ ಫಸ್ಟ್ ನಾವು ಬಂದು ಸೀಸ್ನಿಂಗ್ ಆಯಿಲ್ ಪ್ಯಾಕೆಟ್ನ ಹಾಕ್ಕೊಳ್ಳೋಣ. ಹುಷಾರಾಗಿ ಓಪನ್ ಮಾಡಿ. ಅದು ಆ ಕಲರ್ ಏನಿದೆ ನಿಮ್ಮ ಕೈ ಮೇಲೆ ಕುತ್ಕೊಬಿಡುತ್ತೆ. ನೀಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನೀಟಾಗಿ ಒಂದೂ ವೇಸ್ಟ್ ಮಾಡಬೇಡಿ, ಒಂಚೂರು ವೇಸ್ಟ್ ಮಾಡಲಿಲ್ದಂಗೆ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ನೆಕ್ಸ್ಟ್ ನಾವು ಆ ಪೌಡರ್ ಏನಿದೆ ಪೌಡರ್ ಮಿಕ್ಸ್ನ ಹಾಕ್ಕೊಳ್ಳೋಣ ಬನ್ನಿ. ಈ ರೀತಿ ಪೌಡರ್ ಮಿಕ್ಸ್ನ ಹಾಕ್ಕೊಂಡ್ಮೇಲೆ ಒಂದು ಫೋರ್ಕ್ ಇಲ್ಲಾಂದರೆ ಸ್ಪೂನ್, ನನ್ನ ಹತ್ರ ಈ ಥರ ಚಾಪ್ಸ್ಟಿಕ್ಸ್ ಇದೆ, ಅದಕ್ಕಾಗಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಎಲ್ಲ ನೂಡಲ್ಸ್ಗೂ ಆ ಮಸಾಲೆ ಏನಿದೆ ಸ್ಟಿಕ್ ಆಗಬೇಕು. ಇನ್ನೊಂದು ಏನಪ್ಪ ಅಂದರೆ ನಾವು ಸೀಸ್ನಿಂಗ್ ಆಯಿಲ್ ಇರೋದ್ರಿಂದ ಇದು ಎಲ್ಲ ನೂಡಲ್ಸ್ಗೂ ಮಸಾಲ ಇರ್ಬೋದು, ಎಲ್ಲ ಫ್ಲೇವರ್ಸ್ ಇರ್ಬೋದು, ನೀಟಾಗಿ ಸ್ಟಿಕ್ ಆಗುತ್ತೆ. ಸೊ ಅದರಿಂದ ನಮಗೆ ರುಚಿ ಏನಿದೆ ಬಹಳ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು ಇವಾಗ ಈ ನೂಡಲ್ಸಲ್ಲಿ ನೋಡಿ ಫ್ರೆಂಡ್ಸ್, ಮಸಾಲೆ ಎಲ್ಲ ಎಷ್ಟು ನೀಟಾಗಿ ಅಂಟ್ಕೊಂಡಿದೆ ಅಂತ. ತುಂಬ ಅಂದರೆ ತುಂಬ ಖಾರವಾಗಿತ್ತು, ತುಂಬ ಚೆನ್ನಾಗಿತ್ತು. ನನ್ನ ಮೈಂಡ್ ಅಂತೂ ಒಂದೇ ಸೆಕೆಂಡ್ ಈ ರೀತಿ ಬ್ಲಾಸ್ಟ್ ಆಯಿತು.